ಯಾವ ಗಿಡ ಇದು? ದಾಳಿಂಬೆ ಗಿಡ. ಸೇಮ್ ನೋಡಕ್ ದಾಳಿಂಬೆ ಗಿಡ ಇದ್ದಂಗೆ ನೋಡಿಲ್ಲ. ಇದು ದಾಳಿಂಬೆ ಗಿಡ ಅಲ್ಲ, ಇದ್ರ ಹೆಸರು ಏನಂದ್ರೆ ದುರಂತ ಗಿಡ ಅಂತ ಕರಿತೀವಿ ನಾವು. ಏನು ದುರಂತ ಗಿಡ ಅಂತ ಕರಿತೀವಿ. ಇದನ್ನ ನಾವೇನಂದ್ರೆ ಕಾಂಪೌಂಡ್ ಬಳಕೆಗೆ, ತೋಟಗಳಲ್ಲಿ ಇದ್ದಾಗ ಹೊಲದ ಬಾರ್ಡರ್ ಫಿಕ್ಸ್ ಮಾಡ್ತೀವಲ್ಲ, ಅಂದ್ರೆ ಹೊಲಕ್ಕೆ ಒಂದು ಗೇಟ್ ತರ ಮಾಡ್ಕೋಬಹುದು. ಆಮೇಲೆ ಇದನ್ನ ಕಟಿಂಗ್ ಮಾಡ್ಬೋದು ನಾವು. ಇದು ಕಟ್ ಮಾಡಿನಲ್ಲ, ಇದನ್ನ ತಗೊಂಡೋಗಿ ಹಚ್ಚಿದ್ರೆ ಹಿಂಗೆ ಹಾಕಿತ್ತು. ಆಮೇಲೆ ಗಾರ್ಡನ್ ಅಲ್ಲಿ ಏನ್ ಮಾಡ್ತಾರೆ, ಇದನ್ನ ಬಹಳ ಶೋ ಆಗಿ ಬಳಸ್ತಾರೆ. ಇದನ್ನೆಲ್ಲ ಕಟಿಂಗ್ ಮಾಡ್ಕೊಂಡು ಬೇರೆ ಬೇರೆ ಆಕೃತಿಗಳನ್ನ ಮಾಡ್ತಾರೆ. ಏನ್ ಮಾಡ್ತಾರೆ? ಆಕೃತಿಗಳನ್ನ ಮಾಡ್ತಾರೆ. ನವಿಲ್ ತರ ಮಾಡ್ತಾರೆ, ಜಿಂಕೆ ತರ ಮಾಡ್ತಾರೆ, ಆನೆ ತರ ಮಾಡ್ತಾರೆ. ಯಾವ್ದು ಮಾಡ್ಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಗಿಡಗಳನ್ನ ಬಳಸ್ತದೆ. ನೀವು ತಗೊಂಡೋಗಿ ಕಾಂಪೌಂಡ್ ಇರಲಿಲ್ಲ ಅಂದ್ರೆ ಕಾಂಪೌಂಡ್ ಅಲ್ಲಿ ಹಚ್ಕೋಬಹುದು. ಇದು ದುರಂತ ಗಿಡ ಅಂತ ಬೇಕಾದ್ರೆ ನಿಮ್ ಶಾಲೆಯಲ್ಲಿ ಹಚ್ಕೋರಿ. ಮನೆ ಮುಂದೆ ನಿಮ್ ಶಾಲೆಯಲ್ಲಿ ಇದು ನಾವು ಇದು ಹಚ್ಚಿ ಎಷ್ಟಾಯ್ತು? ಎಷ್ಟು ವರ್ಷ ಆಯ್ತು ಗೊತ್ತಾ? ಇದು ಹಚ್ಚಿ ನಾವು 4 ವರ್ಷ ಆಯ್ತು. ಎಷ್ಟು ಗೊತ್ತಾ? 4 ವರ್ಷ ಆಯ್ತು. ಇದು ಎಷ್ಟಾಯ್ತು? ಇಷ್ಟೇ ಇತ್ತು. ಇಷ್ಟೈತಲ್ಲ, ಇಷ್ಟೇ ಗಿಡ ಇತ್ತು. ನಾವು ಇದನ್ನ 15 ರೂಪಾಯಿಗೆ ಒಂದು ಗಿಡ ತಂದಿದ್ದೀವಿ. ಟೋಟಲ್ 17 ಗಿಡ ಅದಾವ. ಎಷ್ಟು ಗಿಡ ಅದಾವ? 17 ಗಿಡ ಅದಾವ. ಭಾಳ ಜನ ಟೀಚರ್ಸ್, ಆಮೇಲೆ ಬೇರೆ ಬೇರೆ ಬಂದವರು, ಶಾಲೆಯವರು, ಆಮೇಲೆ ಹಾಸ್ಪಿಟ್ಲವರು, ಬೇರೆ ಬೇರೆ ತೋಟಗಾರಿಕೆಯವರೆಲ್ಲ ಇದನ್ನೆಲ್ಲ ಮೇಲಿಂದೆಲ್ಲ ಮುಡ್ಕೊಂಡು ಹೋಗ್ಯಾರ, ಕೊಯ್ಕೊಂಡೆಲ್ಲ ತಗೊಂಡೋಗ್ಯಾರ. ಅವ್ರ ಮನೇಲಿ ಹಚ್ಕೊಂಡ್ರು. ನೀವು ಬೇಕಾದ್ರೆ ನಿಮ್ಮ ಮನೆ ಮುಂದೆಲ್ಲ ಹಚ್ಕೋಬಹುದು. ಶೋ ಆಗಿ ಗಿಡಗಳನ್ನ ಹಾಕ್ಕೋಬಹುದು. ಇದನ್ನ ಬೇಕಾದ್ರೆ ನೀವು ಶಾಲೆಯಿಂದ ಹೋಗ್ಬೇಕಾದ್ರೆ ಹಿಂಗೆಲ್ಲ ನಾನು ಮುರಿದು ಕೊಡ್ತೀನಿ, ತಗೊಂಡೋಗಿ ನಿಮ್ಮ ಶಾಲೆಯಲ್ಲಿ ಹಚ್ಕೋಬೇಕು. ಹಚ್ಕೊಂತೀರಾ? ನಿಮ್ಮ ಶಾಲೆಯನ್ನು ಹಿಂಗೆ ಮಾಡ್ತೀರಾ? ಪಕ್ಕ ಅಲ್ಲ, ಬಳಸಲಿಲ್ಲ ಅಂದ್ರೆ ಐದು ಕಿಲೋ. ಇದು ಯಾವ ಗಿಡ? ಇದು ಯಾವ ಗಿಡ? ಯಾವುದು? ಯಾವ ಗಿಡ? ಲಕ್ಷೆ ಗಿಡ ಬೇರೆ, ಹೆಚ್ಚು ಗಿಡ ಬೇರೆ. ಲಕ್ಷೆ ಗಿಡ ಅಂದ್ರೆ 2 ರೀತಿಯಲ್ಲಿ ಬರ್ತದೆ. ಒಂದು ಕರಿ ಲಕ್ಷೆ ಮತ್ತು ಇನ್ನೊಂದು ಬಿಳಿ ಲಕ್ಷೆ ಅಂತ ಬರ್ತದೆ. ಆ ಲಕ್ಷೆ ಗಿಡ ತೋರಿಸ್ತೀವಿ, ಗುಡ್ಡದಲ್ಲಿ ಹೋಗ್ಬೇಕಾದ್ರೆ ತೋರಿಸ್ತೀವಿ ನಾವು. ಓಕೆ, ಇದು ಏನಪ್ಪ ಅಂದ್ರೆ ಇದಕ್ಕೆ ಬಿಳಿ ಹೂವು ಆಗ್ತಾವೆ. ಇದನ್ನ ಏನ್ ಮಾಡ್ತಾರೆ, ಬಹಳ ಪೂಜೆಗೆ ಒಳ್ಳೆ ಹೂವು. ಆಮೇಲೆ ಇದು ಔಷಧೀಯ ಸಸ್ಯ.